स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। Public School English Medium. Admissions are open. Nursery to higher classes. Sagya Hospital Fertility and Mother Care, General Hospital with Scanning Center, बस स्टैंड रोड बसवकल। सिटी के आला नगर में घटी एक घटना को लेकर सीपीआई अली साहब ने प्रेस मीट कर किया घटना का खुलासा। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसवकल सिटी के आला नगर में 23 फरवरी की दोपहर लगभग 4 से 4:30 के बीच एक महिला को बच्चा चोर समझकर लोगों ने उसे पकड़ उसकी वीडियो बनाकर सोशल मीडिया पर वायरल कर दी। इसको लेकर सीपीआई अली साहब ने प्रेस मीट कर किया खुलासा। बसवकल्याण सीपीआई अली साहब ने प्रेस मीट कर बताया कि बसवकल्याण सिटी के आला नगर में एक बुजुर्ग महिला को कुछ लोग बच्चा चोर समझकर पकड़ लिया और बिना जानकारी के उसकी वीडियो बनाकर सोशल मीडिया पर वायरल कर दिया। इससे सिटी में डर का माहौल बन गया। सीपीआई अली साहब ने ये भी बताया कि वो बुजुर्ग महिला मेंटली अबनॉर्मल है, हॉस्पिटल से निकलकर आला नगर में आई थी और लोगों ने उसे पकड़कर किडनैपर बना दिया और वीडियो वायरल कर दिया। सीपीआई ने लोगों से अपील की कि बिना छानबीन किए कोई भी वीडियो या फोटो सोशल मीडिया पर वायरल ना करें। लोगों से अपील की कि हर खबर को सच ना माने। साथ ही साइबर क्राइम फ्रॉड को लेकर कहा कि ऑनलाइन लिंक, ओटीपी, अनदर कॉल पर कोई बैंक डिटेल ना दे और कोई अनजान व्यक्ति या महिला आपके एरिया में नजर आए जिसे देख आपको शंका होने लगे तो तुरंत 112 पर कॉल करें या फिर नजदीकी पुलिस स्टेशन में कॉल करें। इस तरह से सीपीआई अली साहब ने प्रेस मीट कर जानकारी दी। AR के गिरी सिल्क एंड साड़ी, RK Wooden Handicraft Gift Center. प्रधानमंत्री भारतीय जन औषधि मेडिकल स्टोर. All medicine 50 to 80% off near Government Hospital ಬಸವಕಲ್ಯಾಣ. ಎಲ್ಲ ಬಸವಕಲ್ಯಾಣ ಸಾರ್ವಜನಿಕರಲ್ಲಿ ಕೋರಿಕೆ ಇದೆ. ನಮ್ಮ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆ ವತಿಯಿಂದ ಹಾಗೂ ಜಿಲ್ಲಾ ಬೀದರ್ ಪೊಲೀಸ್ ವತಿಯಿಂದ ನಿನ್ನೆ ದಿನಾಂಕ 23/2/2026 ಸಾಯಂಕಾಲ 5ರಿಂದ 5:30 ಗಂಟೆಯ ಸುಮಾರಿಗೆ ಬಸವಕಲ್ಯಾಣ ನಗರದ ಅಲ್ಲಾನಗರ್ ಹತ್ತಿರ ಏನು ಜೋಗುಳಿ ಪಟ್ಟಿ ಇದೆ, ಅಲ್ಲಿ ಒಂದು ಹೆಣ್ಣು ಒಬ್ಬಕಿ ತಾಯಿ ಮತ್ತು ಅವ್ರ ಜೊತೆ ಇನ್ನೊಬ್ಬರು ಜೊತೆಗಾರರು ಅಲ್ಲಿ ಹೋಗ್ತಕ್ಕಂತಹ ಮಗುವಿಗೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ದರು ಅಂತಕೊಂಡು ಭಾವಿಸಿ ಇವರು ಮಕ್ಕಳ ಕಳ್ಳರು ಅಂತಕ್ಕಂಥದ್ದನ್ನು ಬಿಂಬಿಸಿ ಎಲ್ಲ ಕಡೆ ವಿಡಿಯೋಗಳನ್ನು ಮಾಡಿ ಹರಿಬಿಡಲಾಗಿತ್ತು. ಮತ್ತು ಇದೇ ಥರ ಸಾಮಾಜಿಕ ಜಾಲತಾಣದಲ್ಲಿಯೂ ಸಹ ನಿನ್ನೆಯಿಂದ ಅದೇ ವಿಡಿಯೋ ಸಂಬಂಧಪಟ್ಟಂತೆ, ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಇದೇ ವಿಷಯ ಹರಿದಾಡ್ತಾ ಇದೆ. ಸೊ ನಾವು ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆ ವತಿಯಿಂದ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ತಮ್ಮಲ್ಲಿ ನಾವು ಕೋರಿಕೊಳ್ತಾ ಇದ್ದೇವೆ ಮತ್ತು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇವೆ. ನಮ್ಮ ಬಸವಕಲ್ಯಾಣ ನಗರದಲ್ಲಿ ಈ ತರಹ ಮಕ್ಕಳ ಕಳ್ಳರು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಅವರು ನಿನ್ನೆ ಆಗಿರತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಆ ಹೆಣ್ಣು ಮಗಳಾಗಲಿ ಅಥವಾ ವಯೋವೃದ್ಧಿ ಆಗಲಿ ಅಥವಾ ಅವ್ರ ಜೊತೆಗಿರ್ತಕ್ಕಂತಹ ಪುರುಷರಾಗಲಿ ಇವರು ಮಕ್ಕಳ ಕಳ್ಳರು ಇರುವುದಿಲ್ಲ ಅಂತಕೊಂಡು ತಮಗೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಸೊ ವಿಶೇಷವಾಗಿ ಆ ಹೆಣ್ಮಗಳ ಬಗ್ಗೆನೂ ಸಹ ನಾವು ವಿಚಾರ ಮಾಡಿದ್ದೇವೆ. ಅವರು ಇಲ್ಲೇ ನಮ್ಮ ಬಸವಕಲ್ಯಾಣ ತಾಲೂಕಿನ ಧನ್ನೂರ ಕೆ ಗ್ರಾಮದವರಿದ್ದಾರೆ. ಅವರ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ಆ ಒಂದು ಆರೋಗ್ಯ ಅಸ್ವಸ್ಥತೆ ಇರುವುದರಿಂದ ಸದರಿಯವರು ಏನಪ್ಪಾ ಅಂತಾರೆ ಅಲ್ಲಾನಗರ ಒಳಗಡೆಯಿಂದ ಹೋಗುವಾಗ ಒಂದು ಮಗುವಿನ ಕೈ ಹಿಡ್ಕೊಂಡು ಹೋಗಿದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದೇ ಕಾರಣಕ್ಕೂ ಮಕ್ಕಳ ಕಳ್ಳರು ನಮ್ಮ ಹತ್ರ ಇರುವುದಿಲ್ಲ ಅಂತಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇವೆ. ಸೊ ತಮಗೆ ಏನಾದರೂ ಆ ತರಹ ಮಕ್ಕಳ ಕಳ್ಳರು ಅಂತಕ್ಕಂತಹ ಸಂಶಯ ಇದ್ರೆ ದಯವಿಟ್ಟು ನಮ್ಮ ಪೊಲೀಸ್ ಠಾಣೆಗೆ, ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಗೆ ಆಗಲಿ ಅಥವಾ 112 ಇದೆ ನಮ್ಮದು ಟೋಲ್ ಫ್ರೀ ನಂಬರ್ 112ಗೆ ತಾವು ಕಾಂಟ್ಯಾಕ್ಟ್ ಮಾಡೋದಾಗಲಿ ದಯವಿಟ್ಟು ಮಾಹಿತಿ ತಿಳಿಸಿ. ದಯವಿಟ್ಟು ನೀವು ಅಂತಹ ಘಟನೆಗಳು ಆದಾಗ ಯಾವುದೇ ರೀತಿ ಕಾನೂನನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಬೇಡಿ. ಇಲ್ಲಾಂದರೆ ಏನಾಗುತ್ತೆ, ಅನ್ನೆಸೆಸರಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಅಥವಾ ಸಡನ್ಲಿ ಆ ಜನ ಸಿಕ್ಕರೆ ಆ ಗುಂಪು ಸೇರಿಕೊಂಡು ಆ ಜನರಿಗೆ ಏನಾದರೂ ಬಡಿಯೋದಾಗಲಿ ಮಾಡೋದ್ರಿಂದ ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥ ಸಂಭವ ಇರುತ್ತೆ. ದಯವಿಟ್ಟು ತಮಗೆ ನಾವು ಕೋರಿಕೊಳ್ತೇವೆ, ಯಾವುದೇ ಒಂದು ಘಟನೆ ಆದಾಗ ಅಥವಾ ಇಂತಹ ಘಟನೆಗಳಾದಾಗ ತಕ್ಷಣ ನಮ್ಮ ಪೊಲೀಸ್ ಠಾಣೆಗೆ ತಾವು ಮಾಹಿತಿ ಕೊಡಿ, ನಮಗೂ ಸಹ ಮಾಹಿತಿ ಕೊಡಿ, 112ಗೂ ಸಹ ಮಾಹಿತಿ ಕೊಡಿ. ಈಗಾಗಲೇ ಹೈದರಾಬಾದ್ ಮತ್ತು ಇತರೆ ಕಡೆ ಮಕ್ಕಳ ಕಳ್ಳರು ಬಂದಿದ್ದಾರೆ ಅಂತಕೊಂಡು ಹೇಳಿ ಎಲ್ಲ ಕಡೆ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ನಾವು ಕೂಡ ಇಲ್ಲಿ ಬಸವಕಲ್ಯಾಣ ಪೊಲೀಸರು ಕ್ಲಾರಿಫಿಕೇಶನ್ ಕೊಡ್ತೇವೆ. ತಮಗೆ ಆ ತರಹ ಸಂಶಯ ಬಂದರೆ ನಮಗೆ ಗಮನ ಕೊಡಿ. ಅದರ ಜೊತೆಗೆ ಇವತ್ತು ನಾಳೆ ಸುಮಾರು ದಿವಸದಿಂದ ಈಗ ಹೊಸದಾಗಿ ಟ್ರೆಂಡ್ ಶುರುವಾಗಿದೆ. ಸೈಬರ್ ಅಫೆನ್ಸ್ಗಳು
ಹೆಚ್ಚಿಗೆ ದಾಖಲಾಗ್ತಾ ಇದ್ದಾವೆ, ಸೈಬರ್ ಅಫೆನ್ಸ್ ಹೆಚ್ಚಿಗೆ ಆಗ್ತಾ ಇದ್ದಾವೆ. ವಿಶೇಷವಾಗಿ ಈ APK ಫೈಲ್ಗಳನ್ನು ಕ್ಲಿಕ್ ಮಾಡೋದ್ರಿಂದ ಬಹಳಷ್ಟು ಜನ ತಮ್ಮ ದುಡ್ಡನ್ನು ಕಳ್ಕೊತಾ ಇದ್ದಾರೆ. ಅದರಲ್ಲಿ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನಾದ APK ಇರ್ಬೋದು, ಮತ್ತೆ RTO ಚಲನ್ ಅಂತಕೊಂಡು ಒಂದು APK ಬರ್ತಾ ಇದೆ. ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ನಿಮಗೆ ಸಂಬಂಧವಿಲ್ಲದ APKಗಳನ್ನು ಯಾರೂ ಕೂಡ ಕ್ಲಿಕ್ ಮಾಡಬೇಡಿ. ಆ ತರಹ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ತಕ್ಷಣ ಹ್ಯಾಕ್ ಆಗ್ತಕ್ಕಂಥ ಸಂಭವ ಇದೆ. ಆ ಮೊಬೈಲ್ ಬಂದ್ ಆಗಿಬಿಡುತ್ತೆ, ನಿಮ್ಮ ಒಳಗಡೆ ಇರ್ತಕ್ಕಂಥ ಡಾಟಾ ಸೋರಿಕೆ ಆಗುತ್ತೆ, ಮತ್ತೆ ಅಲ್ಲಿ ಮೊಬೈಲ್ ಒಳಗಡೆ ಇರ್ತಕ್ಕಂಥ ಹಣ ಏನಪ್ಪಾ ಅಂತಂದ್ರೆ ಸೈಬರ್ ಅಪರಾಧಿಗಳು ತೆಗೆದುಕೊಳ್ಳುವ ಸಂಭವ ಇದೆ. ಆದ್ದರಿಂದ ಇದು ಆದ ನಂತರ ತಾವು ತಕ್ಷಣ 1 ತಾಸಿನ ಅವಧಿಯ ಒಳಗಡೆ ನಮ್ಮದು ಟೋಲ್ ಫ್ರೀ ನಂಬರ್ 1930 ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಟೋಲ್ ಫ್ರೀ ನಂಬರ್ ಇದೆ 1930ಗೆ ಅಲ್ಲಿ ಫೋನ್ ಮಾಡಿ ತಮಗೇನು ಸಮಸ್ಯೆ ಆಗಿದೆ ಅದನ್ನು ತಾವು 1390ಗೆ ಕಾಲ್ ಮಾಡಿ ಹೇಳಿದ್ರೆ ನೀವು ನಿಮ್ಮ ಹಣವನ್ನು ಸೇಫ್ ಆಗಿ ಇಟ್ಕೊಳ್ಳಿಕ್ಕೆ ಅವಕಾಶ ಇರಬಹುದು. ಧನ್ಯವಾದಗಳು.